ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತು ನಾನು ಬಂದಿರೋದು ಮೆಂತೆಕಾಳು ಮತ್ತು ಇಡೀ ರಾಗಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ರೆಸಿಪಿ. ಶುಗರ್, BP, ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಆಗಲಿಕ್ಕೆ ತುಂಬ ಉತ್ತಮ ಈ ಆಹಾರ. ಫಸ್ಟಿಗೆ ಈ ಥರ ಒಂದು ಬೌಲ್ ತಗೊಂಡಿದ್ದೀನಿ. ಅಳತೆಗೋಸ್ಕರ ಈ ಥರ ದೊಡ್ಡ ಒಂದು ಚಮಚ. ಈ ಚಮಚಕ್ಕೆ 3 ಚಮಚ ಮೆಂತೆಕಾಳನ್ನು ಬೌಲಿಗೆ ಹಾಕ್ತಾ ಇದ್ದೀನಿ. ಮೆಂತೆಕಾಳಿನ ಕ್ವಾಂಟಿಟಿ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ನಾನಿಲ್ಲಿ 3 ಚಮಚ ಮೆಂತೆಕಾಳನ್ನು ತಗೊಂಡಿದ್ದೀನಿ. ಈ ಮೆಂತೆಕಾಳನ್ನು ಚೆನ್ನಾಗಿ ಒಂದು 3-4 ಸರ್ತಿ ನಾವು ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ 5ರಿಂದ 6 ಗಂಟೆ ನಾವು ಈ ಮೆಂತೆಕಾಳನ್ನು ನೆನೆಸಬೇಕು. ನೀರು ಹಾಕಿ ನೆನೆಸಬೇಕು. ಅದೇ ರೀತಿ ಇನ್ನೊಂದು ಬೌಲ್ ತಗೊಂಡು ಅದೇ ಅಳತೆ ನಾವು ಯಾವ ಚಮಚದಲ್ಲಿ ಮೆಂತೆಕಾಳನ್ನು ತಗೊಂಡಿದ್ದೀವೋ ಅದೇ ಚಮಚಕ್ಕೆ 3 ಚಮಚ ಇಡೀ ರಾಗಿನ ತಗೋಬೇಕು. ಈ ರಾಗಿಯನ್ನು ಕೂಡ ನಾವು ಒಂದು 4-5 ಸರ್ತಿ ಕ್ಲೀನ್ ಮಾಡಿ ನೀರಲ್ಲಿ ನೆನೆಸಲಿಕ್ಕೆ ಬಿಡಬೇಕು. ರಾಗಿಯಲ್ಲಿ ನಮಗೆ ಗೊತ್ತಿರುತ್ತೆ ತುಂಬ ಸ್ವಲ್ಪ ಕಸ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿ 1 ಗಂಟೆ ಇದನ್ನು ನೆನೆಸಬೇಕು. ಮೆಂತೆಕಾಳು ನಾನು 6 ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೆ. ಅದೇ ರೀತಿ ರಾಗಿಯನ್ನು 1 ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಇನ್ನು ನಮ್ಮದು ರೆಸಿಪಿನ ತಯಾರು ಮಾಡೋಣ. ಫಸ್ಟಿಗೆ ಈ ಥರ ಒಂದು ಕುಕ್ಕರ್ ತಗೊಂಡು ಮೆಂತೆಕಾಳನ್ನು ಕುಕ್ಕರಿಗೆ ಹಾಕಿ ಒಂದು 3ರಿಂದ 4 ವಿಸಿಲ್ ಆಗುವಷ್ಟು ನಾವು ಇದನ್ನು ಬೇಯಿಸಬೇಕು. ಮೆಂತೆಕಾಳು ನಾವು ಹಾಕುವಾಗ ನೆನೆ ಹಾಕಿದ ಆ ನೀರು ಸಮೇತ ಹಾಕಬೇಕು. ಆಮೇಲೆ ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಲಿಕ್ಕೆ ಇಡೋಣ. ಮೆಂತೆಕಾಳು ಬೇಯುವ ಟೈಮಲ್ಲಿ ನಾವು ನೆನೆ ಹಾಕಿರುವಂತಹ ರಾಗಿಯನ್ನು ರುಬ್ಬಬೇಕು. ನೋಡಿ, ನಾವು ನೆನೆ ಹಾಕಿರುವಂತಹ ರಾಗಿ ಆ ನೀರು ಸಮೇತ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. ನಾವು ರಾಗಿ ನೆನೆ ಹಾಕುವಾಗಲೇ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೆನೆ ಹಾಕಿರೋದು. ಆ ನೀರು ಸಮೇತ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈ ರೆಸಿಪಿ ನೀವು ತಯಾರು ಮಾಡುವಾಗ ಇಡೀ ರಾಗಿಯನ್ನೇ ಉಪಯೋಗಿಸಿ. ಇಡೀ ರಾಗಿನೇ ಇದಕ್ಕೆ ತುಂಬ ಉತ್ತಮ. ನೋಡಿ, ಇನ್ನು ನಾವು ಇದಕ್ಕೆ ಹಾಕೋದು 2 ಏಲಕ್ಕಿ. ಒಳ್ಳೆ ಒಂದು ಟೇಸ್ಟ್ ಬರಲಿಕ್ಕೋಸ್ಕರ 2 ಏಲಕ್ಕಿ ಹಾಕ್ತಾಯಿದ್ದೀವಿ. ಅದೇ ರೀತಿ 1 ಕಪ್ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿ ಬೇಡ ಅಂದರೆ ನಿಮಗೆ ಸ್ಕಿಪ್ ಮಾಡಬಹುದು. ತೆಂಗಿನಕಾಯಿ ತುರಿ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನಾವು ರುಬ್ಬಬೇಕು. ರಾಗಿ, ಏಲಕ್ಕಿ, ಅದೇ ರೀತಿ ತೆಂಗಿನಕಾಯಿ ತುರಿಯನ್ನೆಲ್ಲ ನೈಸಾಗಿ ರುಬ್ಬಿದ್ದೀನಿ. ಇನ್ನು ಈ ಥರ ಒಂದು ಪಾತ್ರೆಗೆ ನಾವಿದನ್ನು ಸೋಸಿ ತೆಗಿಬೇಕು. ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾರೆ, ದಿನಕ್ಕೆ 1 ಹೊತ್ತಿನ ಅನ್ನ ಬಿಟ್ಟು ಇದೇ ರೀತಿ ರಾಗಿ ಮೆಂತೆಕಾಳನ್ನು ಮಾಡಿ ಸೇವಿಸಿದರೆ ಈ ಜನ್ಮದಲ್ಲಿ BP, ಶುಗರ್, ಕೊಲೆಸ್ಟ್ರಾಲ್ ಬರುವುದೇ ಇಲ್ಲ ಅಂತ. ನೋಡಿ, ಫಸ್ಟ್ ಒಂದು ಸರ್ತಿ ನಾನು ಇದನ್ನು ರುಬ್ಬಿ ಇದೇ ರೀತಿ ಚೆನ್ನಾಗಿ ಸೋಸಿ ತೆಗೆದಿದ್ದೀನಿ. ಇನ್ನೊಂದು ಸರ್ತಿ ನಾವಿದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಇದನ್ನು ಇದೇ ರೀತಿ ಸೋಸಿ ತೆಗಿಬೇಕು. ನೋಡಿ, ಸೆಕೆಂಡ್ ಸರ್ತಿ ಇನ್ನು ನಾನು ಇದನ್ನು ರುಬ್ಬಿ ತರ್ತೀನಿ. ನೋಡಿ, 2ನೇ ಸಾರಿ ಸಹ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿದ್ದೀನಿ. ಇನ್ನು ಇದನ್ನು ಕೂಡ ನಾವು ಸೋಸಿ ತೆಗಿಬೇಕು. ಶುಗರ್ ಜಾಸ್ತಿ ಇರುವವರು ದಿನಕ್ಕೆ 1 ಸಾರಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಡಿನ್ನರಿಗೆ ಇದೇ ರೀತಿ ಮಾಡಿ ಸೇವಿಸಿದರೆ ಖಂಡಿತವಾಗ್ಲೂ ಶುಗರ್ ಕಂಟ್ರೋಲ್ ಆಗುತ್ತೆ. ನೋಡಿ, ಇದಕ್ಕೆ ಇನ್ನೂ ಸ್ವಲ್ಪ ನೀರು, ನಮಗೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಇದೇ ರೀತಿ ನಾವು ಪ್ರೆಸ್ ಮಾಡಿ ಸ್ವಲ್ಪ ಇದನ್ನು ಸೋಸಿ ತೆಗೆದಿದ್ದೀನಿ. ಇನ್ನು ನೋಡಿ, ಈ ರಾಗಿದು ಸ್ಕಿನ್, ಅದರದ್ದು ಸಿಪ್ಪೆ ಎಲ್ಲ ಇರುತ್ತೆ ನೋಡಿ, ಇದೇ ರೀತಿ ಇದನ್ನು ನಾವು ವೇಸ್ಟ್ ಮಾಡೋದು ಬೇಡ. ಇದರಲ್ಲಿ ತುಂಬ ಫೈಬರ್ ಎಲ್ಲ ಇರೋದ್ರಿಂದ ನಾವು ಇಡ್ಲಿ, ದೋಸೆ ಎಲ್ಲ ಮಾಡುವಾಗ ಇದನ್ನು ಸಹ ಆ ಹಿಟ್ಟಿನ ಜೊತೆ ಹಾಕಿ ನಮಗೆ ಗ್ರೈಂಡ್ ಮಾಡಬಹುದು. ನಮ್ಮದು ರಾಗಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಜಾಸ್ತಿ ಉಪ್ಪು ಹಾಕಬೇಡಿ. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಕಡೆ ತಾಗುವ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇನ್ನು ನಾವಿದನ್ನು ಬಾಯ್ಲ್ ಮಾಡಲಿಕ್ಕೆ ಇಡೋಣ. ಇನ್ನು ನಮ್ಮದು ರಾಗಿ ಮಿಕ್ಸನ್ನು ನಾವು ಬಾಯ್ಲ್ ಮಾಡಲಿಕ್ಕೆ ಇಡೋಣ. ನೋಡಿ, ರಾಗಿಯನ್ನು ನಾವು ಬೇಯಿಸುವಾಗ ಇದೇ ರೀತಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಬೇಗ ಅದು ತಳ ಹಿಡಿಯುತ್ತೆ.
ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಅದೇ ರೀತಿ ನಾವು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಟ್ಟಿರುವಂತಹ ಮೆಂತೆಕಾಳು ಅದು ಚೆನ್ನಾಗಿ ಬೆಂದಿದೆ. ಅದನ್ನು ತಣ್ಣಗಾಗಲಿಕ್ಕೆ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ನೋಡಿ, ರಾಗಿ ಇವಾಗ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಾವು. ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಸ್ಟಾರ್ಟ್ ಆಗಿ ಒಂದು 5 ನಿಮಿಷ ನಾವು ಇದನ್ನು ಕುದಿಸ್ತಾ ಇರಬೇಕು. ಆವಾಗ ರಾಗಿ ಸ್ವಲ್ಪ ದಪ್ಪ ಆಗುತ್ತೆ. ರಾಗಿ ಮತ್ತು ಮೆಂತೆಕಾಳನ್ನು ಈ ರೀತಿ ಮಾಡಿ ಸೇವಿಸೋದ್ರಿಂದ ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು. ಈ ಬೇಸಿಗೆಯಲ್ಲಿ ಶರೀರಕ್ಕೆ ತಂಪು ನೀಡುತ್ತೆ ಇದು. ಅದೇ ರೀತಿ ರಕ್ತಹೀನತೆ, ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಇರುವವರಿಗೆಲ್ಲ ತುಂಬ ಒಳ್ಳೆಯದು. ಡೆಲಿವರಿ ಆಗಿರುವ ಹೆಂಗಸರಿಗೆಲ್ಲ ಈ ರೀತಿ ರಾಗಿ ಮತ್ತು ಮೆಂತೆಕಾಳನ್ನು ಮಾಡಿ ಸೇವಿಸುವುದು ತುಂಬ ಉತ್ತಮ. ನಮ್ಮದು ರಾಗಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇನ್ನು ನಾವು ಬೇಯಿಸಿ ಇಟ್ಟಿರುವಂತಹ ಮೆಂತೆಕಾಳನ್ನು ಇದಕ್ಕೆ ಹಾಕಬೇಕು. ಆ ಬೇಯಿಸಲಿಕ್ಕೆ ಹಾಕಿರುವಂತಹ ನೀರಿದೆಯಲ್ಲ, ಆ ನೀರು ಸಮೇತ ನಾವು ಇದಕ್ಕೆ ಹಾಕಬೇಕು. ಮೆಂತೆಕಾಳು ನಾವು ಕುಕ್ಕರಿಗೆ ಹಾಕಿ ಒಂದು 3-4 ವಿಸಿಲ್ ಮಾಡಿದ್ವಿ ನೋಡಿ. ಎಲ್ಲ ಮೆಂತೆಕಾಳನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಆಲ್ರೆಡಿ ಮೆಂತೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಮೆಂತೆಕಾಳನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಇನ್ನು ಒಂದು 3-4 ನಿಮಿಷ ನಾವು ಇದನ್ನು ಇದೇ ರೀತಿ ಕುದಿಸಬೇಕು. ಯಾಕಂದರೆ ಆ ರಾಗಿ ಜೊತೆ ಮೆಂತೆಕಾಳು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಇದೇ ರೀತಿ ಇನ್ನೂ ಸಹ ನಾವು ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ರಾಗಿ ಅಲ್ವಾ ಬೇಗ ತಳ ಹಿಡಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಏಲಕ್ಕಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ರುಬ್ಬಿದ್ದೀವಲ್ಲ, ಒಳ್ಳೆ ಒಂದು ಸ್ಮೆಲ್ ಕೂಡ ಬರ್ತಾ ಇದೆ. ಇದೇ ರೀತಿ ನಾವು ಇದನ್ನು ಸೇವಿಸೋದು. ಶುಗರ್ ಇದ್ದವರೆಲ್ಲ ಇದೇ ರೀತಿ ಸೇವಿಸಿದರೆ ಸಾಕು, ತುಂಬ ಉತ್ತಮ ಇದು. ಶುಗರೆಲ್ಲ ಇಲ್ಲದವರು ಮಕ್ಕಳಿಗೆಲ್ಲ ಕೊಡೋದಾದರೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಅದೇ ರೀತಿ ಸ್ವಲ್ಪ ಬೆಲ್ಲ ಪಾಕ ಮಾಡಿ ಇದಕ್ಕೆ ಸೇರಿಸಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ. ಅದೇ ಶುಗರ್ ಇರುವವರು ನೆನ್ಪಿಟ್ಕೊಳ್ಳಿ, ಏನು ಹಾಕಬೇಡಿ, ಡ್ರೈ ಫ್ರೂಟ್ಸು ಹಾಕಬೇಡಿ, ಬೆಲ್ಲ ಹಾಕಬೇಡಿ, ಏನು ಹಾಕದೆ ಇದೇ ರೀತಿ ಸೇವಿಸಿದರೆ ಸಾಕು. ನಾವಿವಾಗ ಏನು ಹಾಕ್ತಾಯಿಲ್ಲ, ಇದೇ ರೀತಿ ಇದನ್ನು ಸೇವಿಸೋದು ನೋಡಿ. ನಮ್ಮದು ರಾಗಿ ಮತ್ತು ಮೆಂತೆಕಾಳಿನ ರೆಸಿಪಿ ಇಲ್ಲಿ ರೆಡಿಯಾಗಿದೆ. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ನಾವು ಒಂದು ಸೈಡಿಗೆ ಇಡೋಣ. ಬೆಲ್ಲ ಪಾಕ ಮಾಡಿ ಹಾಕುವುದಾದರೆ ಈ ಸ್ಟೇಜಲ್ಲಿ ಬೆಲ್ಲವನ್ನು ಪಾಕ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ನಾವು ಬಿಡಬೇಕು. ಇವಾಗ ನಾನಿಲ್ಲಿ ಏನು ಹಾಕ್ತಾಯಿಲ್ಲ, ಬರೀ ಸ್ವಲ್ಪ ಉಪ್ಪು ಮಾತ್ರ ಹಾಕಿದ್ದು ನೋಡಿ. ನಮ್ಮ ರೆಸಿಪಿಯಲ್ಲಿ ತಣ್ಣಗಾಗಿದೆ. ಇನ್ನು ನಾವಿದನ್ನು ಸರ್ವ್ ಮಾಡಬಹುದು ನೋಡಿ. ಇದೇ ರೀತಿ ಒಂದು ಬೌಲಿಗೆ 1 ಬೌಲ್ ನಾವು ಸೇವಿಸಿದರೆ ಸಾಕು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಡಿನ್ನರಿಗೆ. ಆಮೇಲೆ ನಿಮ್ಮದು ಶುಗರನ್ನು ಒಮ್ಮೆ ಚೆಕ್ ಮಾಡಿ ನೋಡಿ. ಇದನ್ನು ಮಾಡಿ ತಣ್ಣಗಾದ ಮೇಲೆ ಏರ್ ಟೈಟ್ ಕಂಟೈನರ್ಗೆ ಹಾಕಿ ನಾವು ಫ್ರಿಜ್ಜಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. 1 ವಾರದವರೆಗೆ ನಮಗೆ ಇದನ್ನು ಯೂಸ್ ಮಾಡಬಹುದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್